ಇಶಾನಿ ಬಿಡು, ಯಾರಾದ್ರೂ ನೋಡಿದ್ರೆ ನೀನ್ ಭಯ ಪಡ್ಬೇಕು, ನಾನಲ್ಲ. ಏನ್ ಮಾಡಕ್ ಹೊರಟಿದ್ಯಾ ಸಿಂಧು ನೀನು? ಇಶಾನಿ, ನನಗೂ ಅಕ್ಕ ಹುಡ್ಗನ್ನ ಕರ್ಕೊಂಡ್ ಬಂದಿರೋದಕ್ಕೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಇನ್ಫ್ಯಾಕ್ಟ್ ಅಕ್ಕ ಆ ಹುಡ್ಗನ್ನ ಮನೆ ಕರ್ಕೊಂಡ್ ಬಂದಾಗ ನನ್ಗೂ ಅಷ್ಟೇ ಆಶ್ಚರ್ಯ ಆಯ್ತು. ಡ್ರಾಮಾ ಮಾಡ್ಬೇಡ ಸಿಂಧು, ನನಗ್ ಗೊತ್ತು ಇದೆಲ್ಲ ನೀನೇ ಮಾಡಕ್ ಹೇಳಿರ್ತೀಯ. ಸರಿ, ನಿನ್ನ ಪ್ರಕಾರ ಹಾಗೆ ಅನ್ಕೋ. ಅಲ್ಲ, ಅಕ್ಕ ನನ್ ಮಾತ್ ಕೇಳ್ತಾಳೆ ಅಂತ ನಿನಗ ಅನ್ಸತ್ತಾ? ನಿನ್ಗೆ ಗೊತ್ತು ಅಕ್ಕ ನನ್ ಮೇಲೆ ಎಷ್ಟು ಕೋಪ ಮಾಡ್ಕೋತಾಳೆ, ನನ್ನ ಹತ್ರ ಎಷ್ಟು ಜಗಳ ಆಡ್ತಾಳೆ ಅಂತ. ಅಂತವಳ್ಗೆ ನಾನ್ ಇಶಾನಿಗ್ ಹುಡುಗನ್ ಕರ್ಕೊಂಡ್ ಬಾ ಅಂತ ಹೇಳಿದ್ರೆ ಕರ್ಕೊಂಡ್ ಬರ್ತಾಳೆ ಅಂತ ನೀನ್ ನಂಬ್ತ್ಯಾ? ಆದ್ರೂ ನೀವ್ ಅಕ್ಕ ತಂಗಿಗೆ ನನ್ನನ್ನ ಈ ಮನೆಯಿಂದ ಆಚೆ ಹಾಕೋದೇ ಪ್ಲಾನ್ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಇಲ್ ನೋಡು ಇಶಾನಿ, ಇನ್ನೊಂದ್ಸಲ ಹೇಳ್ತಿದೀನಿ, ಭವಾನಿ ಅಕ್ಕ ಯಾಕ್ ತನ್ಮಯ್ಯನ ಕರ್ಕೊಂಡ್ ಬಂದ್ಲೋ, ಇದ್ದಕ್ಕಿದ್ದ ಹಾಗೆ ಯಾಕ್ ನಿನ್ ಮದ್ವೆ ವಿಷಯ ಮಾತಾಡಿದ್ಲೋ, ನಿಜವಾಗ್ಲೂ ನನಗ್ ಗೊತ್ತಿಲ್ಲ. ಯಾಕೆ ಅಂದ್ರೆ ನಾನ್ ಹೋದ್ರೆ ನೀನ್ ವಿರಾಟ್ ಜೊತೆ ನೆಮ್ಮದಿ ಆಗಿರ್ಬೋದಲ್ಲ, ಅದಕ್ಕೆ. ನಿಮ್ ಅಕ್ಕಂಗೆ ನಾನೇ ಮುಂದೆ ನಿಂತು ಇಶಾನಿ ಮದ್ವೆ ಮಾಡ್ದೆ ಅಂತ ಕಿರೀಟ ಹೊತ್ಕೋಬೇಕು, ಅದಕ್ಕೆ. ಅಜ್ಜಿ ಹೇಳ್ದಾಗೆ ಅದೆಲ್ಲಿಂದ ಗಂಟ್ಬಿದ್ರೋ ನೀವಿಬ್ರು. ನೋಡು, ಹಾಗೆಲ್ಲ ಮಾತಾಡ್ಬೇಡ. ಮಾತಾಡ್ತೀನಿ, ನೀನಿದೆಲ್ಲ ನಿಲ್ಸೋವರೆಗೂ ಮಾತಾಡ್ತಾನೆ ಇರ್ತೀನಿ. ನಿನಗೆ ಈ ವಿಷಯ ಗೊತ್ತಿದ್ಯೋ ಇಲ್ವೋ ನನಗ್ ಬೇಕಾಗಿಲ್ಲ. ಇವಾಗ್ಲೇ ನೀನ್ ನಿಮ್ಮ ಅಕ್ಕನ ಹತ್ರ ಹೋಗಿ ಅದೇನ್ ಮಾತಾಡ್ತೀಯೋ, ಅದೇನ್ ಕನ್ವಿನ್ಸ್ ಮಾಡ್ತೀಯೋ, ಜಗಳನೇ ಆಡ್ತೀಯೋ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ಆ ಹುಡುಗನ ಹೆಸರು ನನ್ ಕಿವಿಗೆ ಬೀಳ್ಬಾರ್ದು, ಆ ತರ ನೀನ್ ಮಾಡ್ಬೇಕು. ನೀನ್ ಹೇಳ್ದಾಗೆ ನನ್ನ ಅಕ್ಕನ ಹತ್ರ ಮಾತಾಡಿದ್ರೆ ಅವಳು ನನ್ ಮಾತನ್ನ ಕೇಳಲ್ಲ. ನನಗ್ ಹುಡ್ಗ ಇಷ್ಟ ಇಲ್ಲ ಅಂತ ಇಶಾನಿನೇ ಬಂದ್ ನಿನ್ನ ಹತ್ರ ಹೇಳದ್ಲಾ? ಇಲ್ಲ. ಮತ್ತೆ ನೀನ್ ಯಾಕೆ ಹೀಗೆ ಹೇಳ್ತಿದ್ಯಾ? ಯಾಕಂದ್ರೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಸಿಂಧುಗೆ ಇಶಾನಿ ಹೇಳಿದ್ಲಂತೆ, ಅದಕ್ಕೆ. ಈ ಸಿಂಧುಗೆ ನಾನ್ ಮಾಡೋ ಕೆಲ್ಸದಲ್ಲೆಲ್ಲ ತಲೆ ಹಾಕ್ಲಿಲ್ಲ ಅಂದ್ರೆ ತಿಂದನ್ನ ಜೀರ್ಣ ಆಗಲ್ಲ ಅನ್ಸತ್ತೆ. ಏನೇನೋ ಮಾತಾಡ್ಬೇಡ ಭವಾನಿ. ಇಶಾನಿ ಸಿಂಧುಗೆ ಹೇಳಿದನ್ನ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗಿದ್ರೆ ಈ ಮಾತು ಖಂಡಿತವಾಗ್ಲೂ ಇಶಾನಿದಲ್ಲ, ಸಿಂಧು ಹೇಳ್ಸಿರೋದು. ಹಾಗೆ ಹೇಳಿದ್ರೆ ಸಿಂಧುಗೆ ಏನ್ ಲಾಭ? ಇಶಾನಿ ನಾನ್ ತೋರ್ಸಿದ್ ಹುಡ್ಗನ್ ಮದ್ವೆ ಆದ್ರೆ ಒಳ್ಳೆ ಕಡೆ ಹುಡ್ಗಿನ್ ಸೇರ್ಸಿದ್ಯಮ್ಮ ಅಂತ ಮನೆಯವರೆಲ್ಲ ನನ್ನನ್ನು ಹೊಗಳ್ತಾರಲ್ಲ, ಅದನ್ನ ತಡ್ಕೊಳ್ಳೋದಕ್ಕೆ ಅವಳ ಕೈಲಾಗಲ್ವಲ್ಲ. ಅದಕ್ಕೆ ಇಶಾನಿ ತಲೆಗೆ ಏನೇನೋ ತುಂಬಿದಾಳೆ.